ಹಾಗೆ ನಮ್ಮ ಈ ಸಿಂಧೂ ನದಿಯ ಉಪನದಿಗಳಾದಂತಹ ಜಿಲಂ, ಚಿನಾಬ್, ರಾವಿ, ಬಿಯಾಸ್, ಸಟ್ಲೆಜ್, ಇದರಲ್ಲಿ ರಾವಿ ಮತ್ತು ಬಿಯಾಸ್ ನದಿಗಳ ಭೂಭಾಗದಲ್ಲಿ ಭರತ ಅನ್ನುವ ಆರ್ಯ ಕುಲದ ಜನರು ವಾಸ ಮಾಡ್ತಿದ್ರು. ಹಾಗೆ ಕಾಲ ಕಳೆದಂತೆ ಅವರು ಬೇರೆ ಬೇರೆ ಪ್ರದೇಶಗಳಲ್ಲಿ ವಲಸೆ ಹೋದ್ರು. ಹೀಗೆ ವಲಸೆ ಹೋದ ನಮ್ಮ ಈ ಆರ್ಯ ಕುಲದ ಜನರಿಂದಲೇ ನಮ್ಮ ದೇಶಕ್ಕೆ ಭಾರತ ಅಂತ ಹೆಸರು ಬಂದಿರಬಹುದು ಅಂತ ಇತಿಹಾಸ ಹೇಳ್ತದೆ. ಹೀಗೆ ಮತ್ತೊಂದು ಹೆಸರಿನಿಂದ ನಮ್ಮ ದೇಶ ಕರೆಸಿಕೊಳ್ಳುತ್ತದೆ. ಅದು ಜಂಬೂ ದ್ವೀಪ. ಹಿಂದೂ, ಬೌದ್ಧ ಹಾಗೂ ಜೈನ ಪರಂಪರೆಗಳಲ್ಲಿ ಈ ಹೆಸರನ್ನ ನಾವು ಕಾಣಬಹುದು. ಸ್ನೇಹಿತರೆ, ಪುರೋಹಿತರು ಯಾವುದಾದರೂ ಸಂಕಲ್ಪ ಮಾಡುವಾಗ ಕೆಲವೊಂದು ಪೂಜೆ ಮತ್ತು ಹೋಮಗಳಲ್ಲಿ ನಾವು ಎಲ್ಲಿದ್ದೇವೆ ಅಂತ ನಮಗೆ ಒಂದು ಶ್ಲೋಕ ಹೇಳ್ತಾ ನೆನಪು ಮಾಡ್ತಾರೆ. ಜಂಬೂ ದ್ವೀಪೆ ಭರತವರ್ಷೆ ಭರತಖಂಡೇ ಮೇರೋ ದಕ್ಷಿಣೇ ಪಾರ್ಶ್ವೆ. ಹೀಗೆ ಕರೆಸಿಕೊಳ್ಳುವಾಗ ಈ ನಮ್ಮ ಭೂಪ್ರದೇಶ ಈಗಿರುವ ಏಷ್ಯಾ, ಯುರೋಪ್, ಆಫ್ರಿಕಾ, ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ, ಅಂಟಾರ್ಟಿಕಾ, ಆಸ್ಟ್ರೇಲಿಯಾ ಈ 7 ಖಂಡಗಳನ್ನ ಒಳಗೊಂಡಿತ್ತು. ಕಾಲ ಕಳೆದಂತೆ ಈ ಸಂಪೂರ್ಣ ಭೂಭಾಗ ಸಾಗರದಿಂದ ಬೇರ್ಪಟ್ಟು 7 ಖಂಡಗಳಾದವು. ಅದು ಒಂದು ಕಡೆ ಆದರೆ ಈ ನಮ್ಮ ಭಾರತವನ್ನ ಜಂಬೂ ದ್ವೀಪ ಅಂತ ಕರೆಯೋದಕ್ಕೆ ಒಂದು ಇತಿಹಾಸವಿದೆ. ಜಂಬೂ ಅಂದ್ರೆ ನೇರಳೆ, ದ್ವೀಪ ಅಂದ್ರೆ ಖಂಡ. ಈ ಜಂಬೂ ದ್ವೀಪ ಎಂಬ ಪದವು ಅಕ್ಷರಶಃ ಜಂಬೂ ಮರಗಳ ನಾಡು ಎಂದು ಸೂಚಿಸುತ್ತದೆ. ಹಾಗೆ ವಿಷ್ಣು ಪುರಾಣದಲ್ಲಿ ಜಂಬೂ ಮರದ ಹಣ್ಣುಗಳು ತುಂಬಾ ದೊಡ್ಡದಾಗಿರುತ್ತಿದ್ವು. ಮತ್ತೆ ಈ ಜಂಬೂ ಮರದ ಹಣ್ಣು ಕೊಳೆತು ಕೆಳಗಡೆ ಬಿದ್ದಾಗ ಆ ಬಿದ್ದ ಹಣ್ಣಿನ ರಸದಿಂದ ಒಂದು ನದಿ ರೂಪುಗೊಳ್ಳುತ್ತದೆ. ಹೀಗೆ ರೂಪುಗೊಂಡ ನದಿಯ ಹೆಸರೇ ಜಂಬೂ ನದಿ. ಇದು ಪುರಾಣದಲ್ಲಿ ಹೇಳೋದಾದ್ರೆ, ಇನ್ನು ಇತಿಹಾಸದಲ್ಲಿ ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಅಶೋಕನು ತನ್ನ